ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈ ಪ್ರಕರಣದ A5 ಆರೋಪಿಯಾಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ ಈಗಾಗಲೇ ನೋಟಿಸ್ ಸರ್ವ್ ಮಾಡಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಮರ್ಡರ್ ಪ್ರಕರಣ ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಪೊಲೀಸರಿಂದ ನೋಟಿಸ್ ಸರ್ವ್ ಆಗಿದೆ. ಇವತ್ತು ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಪುಲಿಕೇಶಿ ನಗರದ ಪೊಲೀಸರು. 2 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖವಾಗಿದೆ. FIRನಲ್ಲಿ ಹೆಸರು ಕೈ ಬಿಡುವಂತೆ ಅತ್ತ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಶಾಸಕ. ಕೋರ್ಟ್ ಆದೇಶವನ್ನು ನೋಡಿಕೊಂಡು ವಿಚಾರಣೆಗೆ ಹೋಗಬೇಕಾ ಬೇಡವಾ ಅನ್ನೋದರ ನಿರ್ಧಾರ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯ ಭೈರತಿ ಬಸವರಾಜ್ ಮನೆಯಲ್ಲಿ ಇಲ್ಲ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಈ ಪ್ರಕರಣದಲ್ಲಿ A5 ಆರೋಪಿ ಭೈರತಿ ಬಸವರಾಜ್ ಅವರು. ಇವರ ಆಪ್ತ ಅಂತೇಳಿ ಗುರುತಿಸಿಕೊಂಡಿರುವ ಜಗ್ಗಾ ಅಲಿಯಾಸ್ ಜಗದೀಶ ಈ ಪ್ರಕರಣದಲ್ಲಿ A1 ಆರೋಪಿಯಾಗಿದ್ದಾರೆ. ಈಗಾಗಲೇ 5 ನಾವೇನೇ ಕೊಲೆ ಮಾಡಿದ್ದು ಅಂಥೇಳಿ ಬಂದು ಶರಣಾಗಿದ್ದಾರೆ. ಇದರ ನಡುವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನೋಟಿಸ್ ಅನ್ನು ಸರ್ವ್ ಮಾಡಿದ್ದು ನಿನ್ನೆ. 2 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಿ ಅಂಥೇಳಿ ವಾಟ್ಸಪ್ ಮೂಲಕ ಜೊತೆಗೆ ಮನೆಗೂ ಕೂಡ ನೋಟಿಸ್ ಅನ್ನು ತಲುಪಿಸಿದ್ದಾರೆ. ಈಗ ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಪ್ರಶ್ನೆ. ಬಹುತೇಕವಾಗಿ ಅವರು ವಿಚಾರಣೆಗೆ ಇವತ್ತು ಕೂಡ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಕೋರ್ಟ್ನಲ್ಲಿ ಅವರು ಮತ್ತೊಂದು ಕಡೆ FIR ಅನ್ನು ಕ್ವಾಶ್ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಭೈರತಿ ಬಸವರಾಜ್ ಯಾರ ಕೈಗೂ ಕೂಡ ಸಿಗ್ತಾ ಇಲ್ಲ. ಇವತ್ತೂ ಕೂಡ ವಿಚಾರಣೆಗೆ ಹಾಜರಾಗಲ್ಲ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಈ ಬಿಕ್ಲು ಶಿವ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದ್ದಾರೆ. ನಿಜಕ್ಕೂ ಕೂಡ ಬಿಕ್ಲು ಶಿವನ ಹತ್ಯೆಗೆ ಕಾರಣ ಏನು? ಜಮೀನು ವ್ಯಾಜ್ಯಕ್ಕೆ ಆಗಿದ್ದ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅಂಥೇಳಿ ಕೂಡ ತನಿಖೆ ಚುರುಕುಗೊಂಡಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಶ, ಭೈರತಿ ಬಸವರಾಜ್ ಅವರು ಇವತ್ತು ವಿಚಾರಣೆಗೆ ಹಾಜರಾಗೋದು ಡೌಟ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈಗ ಪೊಲೀಸರ ಮುಂದಿನ ಹೆಜ್ಜೆ ಏನು ಅಂತ ಹೇಳಿ ಏನೆಲ್ಲ ಬೆಳವಣಿಗೆಗಳ ನಿರೀಕ್ಷೆ ಮಾಡಬಹುದು ಈ ವಿಚಾರದಲ್ಲಿ? ರೌಡಿ ಶೀಟರ್ ಶಿವಪ್ರಕಾಶ್ ಮರ್ಡರ್ ಪ್ರಕರಣದಲ್ಲಿ A5 ಆರೋಪಿ ಆಗಿರುವಂಥ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ನಿನ್ನೆ ಪುಲಿಕೇಶಿ ನಗರ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರು ನೋಟಿಸನ್ನು ಕೊಟ್ಟಿರುವಂಥದ್ದು. A5 ಆರೋಪಿ ಆಗಿರುವಂಥ ಕಾರಣಕ್ಕಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು, 2 ದಿನಗಳ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟು ನೋಟಿಸನ್ನು ಕೊಡಲಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಇವತ್ತು ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗೋದು ಬಹುತೇಕ ಡೌಟ್ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಯಾಕಂದರೆ ಈಗಾಗಲೇ ಈ ಪ್ರಕರಣದಿಂದ ನನಗೆ ಕೈ ಬಿಡಬೇಕಂತೇಳಿ ಭೈರತಿ ಬಸವರಾಜ್ ಅವರು ಕೋರ್ಟ್ ಮೊರೆ ಹೋಗಿರುವಂಥ ಕಾರಣಕ್ಕಾಗಿ ಕೋರ್ಟ್ನ ತೀರ್ಪನ್ನು ನೋಡಿಕೊಂಡು ನಂತರ ವಿಚಾರಣೆಗೆ ಹಾಜರಾಗಲಿಕ್ಕೆ ಬಸವರಾಜ್ ಅವರು ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಈ ಒಂದು ಪ್ರಕರಣದಲ್ಲಿ ಈಗ ಇನ್ನು ಪೊಲೀಸರು ನೋಟಿಸ್ ಕೊಟ್ಟು 2 ದಿನಗಳ ಕಾಲ ಸಮಯಾವಕಾಶ ಕೊಟ್ಟಿರುವಂಥ ಕಾರಣಕ್ಕಾಗಿ 2 ದಿನಗಳ ಒಳಗಾಗಿ ಅವರು ವಿಚಾರಣೆಗೆ ಹಾಜರಾಗದೆ ಹೋದರೆ ಮುಂದಿನ ಕಾನೂನು ರೀತಿಯ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಪೊಲೀಸರು ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಈಗ ಸದ್ಯಕ್ಕೆ ಇರುವಂಥ ಮಾಹಿತಿಯ ಪ್ರಕಾರ ಭೈರತಿ ಬಸವರಾಜ್ ಅವರು ಅವರ ಮನೆಯಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ನಾಗೇಶ್. ಒಟ್ಟಾರೆ ಇವಾಗ ಏನೇ ಮಾಡಿದ್ರು ನೀವು ಒಂದು ಸರ್ತಿ FIR ರದ್ದತಿಗಲ್ಲ ಅವ್ರು ಹಾಕ್ಕೊಂಡಿರೋದು ಅರ್ಜಿ. ಕೊಲೆ ಕೇಸ್ನಲ್ಲಿ FIR ಆಗಿದೆ, ಫೈನ್, ನನ್ನ ಹೆಸರನ್ನ ಅದರಿಂದ ಕೈ ಬಿಡಿ ಅಂತ ಹಾಕ್ಕೊಂಡಿದ್ದಾರೆ. ಅದು ವಿಚಾರಣೆಗೆ ಬರಬೇಕು, ಕೋರ್ಟ್ ಏನು ಹೇಳುತ್ತೆ ಅಂತ ನೋಡಬೇಕು. ಆರಂಭದಲ್ಲಿ ಪಬ್ಲಿಕ್ TV ಜೊತೆ ಮಾತನಾಡಬೇಕಾದ್ರೆ ನನಗೆ ಇವ್ರು ಯಾರು ಅಂತಲೇ ಗೊತ್ತಿಲ್ಲ, ಇವ್ರು ಯಾರು ನನ್ನ ಬೆಂಬಲಿಗರಲ್ಲ ಅಂದರು. ಆಮೇಲೆ ಒಂದ್ರ ಮೇಲೊಂದು ಫೋಟೋ ವಿಡಿಯೋ ರಿಲೀಸ್ ಆದರೆ ಎಲ್ಲ ಕಡೆ ಅವರು ಆ ಜಗದೀಶ್ ಅಲಿಯಾಸ್ ಜಗ್ಗಾ ಭೈರತಿ ಬಸವರಾಜ್ ಜೊತೆನಲ್ಲೇ ಇದ್ದಾರೆ, ಕುಂಭಮೇಳಕ್ಕೆಲ್ಲ ಹೋಗಿದ್ದಾರೆ. ಸೊ ಹಾಗಾಗಿ ಪೊಲೀಸರಿಗೆ ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಕೋರ್ಟ್ ತೀರ್ಪಿಗೋಸ್ಕರ ಕಾದ್ ನೋಡೋಣ. ಕೋರ್ಟ್ನಲ್ಲಿ ಯಾವಾಗ ವಿಚಾರಣೆಗೆ ಬರುತ್ತೆ ಈ ವಿಷಯ ಅಂತಕ್ಕಂಥದ್ದು ಕೂಡ ನೋಡಬೇಕು. ಅದಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಸ್ಬೋದು. ಸರ್ಕಾರದ ಪರವಾಗಿ ಆಕ್ಷೇಪಣೆ ಸಲ್ಲಿಸ್ತಾರೆ. ಮುಂದೇನಾಗುತ್ತೆ ಅಂತ ನೋಡೋಣ.